ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಯಾದಗಿರಿ ಜಿಲ್ಲಾ ಕೋರ್ಟ್ನಲ್ಲಿ ಜವಾನ್ ಹುದ್ದೆ ಮತ್ತು ಆದೇಶ ಜಾರಿಕಾರ ಹುದ್ದೆಗೆ ಅರ್ಜಿ ಆಹ್ವಾನ. ಈ ಒಂದು ಜವಾನ್ ಹುದ್ದೆಗೆ ಪ್ಯೂನ್ ಪೋಸ್ಟ್ಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ವಿಡಿಯೋನ ಪೂರ್ತಿಯಾಗಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಮೊದಲಿಗೆ ಡಾಕ್ಯುಮೆಂಟ್ ಹೇಳ್ಬಿಡ್ತೀನಿ ಏನೇನು ಬೇಕು ಅಂತ. SLC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಮತ್ತು 371J, ಒಂದು ಫೋಟೋ ಮತ್ತು ಒಂದು ಸಿಗ್ನೇಚರು ಮತ್ತು ಇನ್ನಿತರ ನಿಮ್ಮ ಒಂದು ಮೀಸಲಾತಿ ಅನ್ವಯ PDP ಸರ್ಟಿಫಿಕೇಟ್ ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮೆನ್, ಕ್ಯಾಂಡಿಡೇಟ್ಸ್, ಚಿಲ್ಡ್ರನ್ಸ್ ಆಗಿರ್ಬೋದು, ಬೇರೆ ಬೇರೆ ನಿಮಗೆ ಮೀಸಲಾತಿ ಅನ್ವಯಿಸಿದ್ದಲ್ಲಿ ಆ ಒಂದು ಸರ್ಟಿಫಿಕೇಟನ್ನು ಇರಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸುವಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ ಸರ್ಚ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ಯಾದಗಿರಿ ಕೋರ್ಟ್ ಪ್ಯೂನ್ ರಿಕ್ರೂಟ್ಮೆಂಟ್ ಆನ್ಲೈನ್ ಅಂತ ಸರ್ಚ್ ಮಾಡಿ, ಅಥವಾ ಯಾದಗಿರಿ ಡಿಸ್ಟಿಕ್ ಕೋರ್ಟ್ ಅಂತ ಸರ್ಚ್ ಮಾಡಿ. ಈ ರೀತಿಯಾಗಿ ಬರುತ್ತೆ ನೋಡಿ. ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ, ಆನ್ಲೈನ್ ರಿಕ್ರೂಟ್ಮೆಂಟ್ ಡಿಸ್ಟಿಕ್ ಕೋರ್ಟ್ ಯಾದಗಿರಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ. ಇಲ್ಲಿ ಹೌ ಟು ಅಪ್ಲೈ ಅಂತಿದೆ. ಇದೆಲ್ಲ PDF ಎಲ್ಲ ಕೊಟ್ಟಿದ್ದಾರೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ನಿಮಗೆ ಯಾವ ಪೋಸ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅದನ್ನು ನೀವು ನೋಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಪ್ರೊಸೆಸ್ ಸರ್ವೇರು ಮತ್ತು ಪ್ಯೂನ್ ಪೋಸ್ಟ್ ಎರಡು ಕೊಟ್ಟಿದ್ದಾರೆ. ಮೊದಲಿಗೆ ಪೋಸ್ಟ್ ಆಫ್ ಪ್ರೊಸೆಸ್ ಸರ್ವರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಅಪ್ಲೈ ಮಾಡೋರು ನೀವು ಕೆಳಗಡೆ ಇಲ್ಲಿ ಅಪ್ಲೈ ನಾವು ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೆಸ್ ಸರ್ವರ್ಗೆ ಅಪ್ಲೈ ಮಾಡ್ಬೋದು. ಇಲ್ಲ ಪ್ಯೂನ್ ಪೋಸ್ಟ್ ಹಾಕ್ತೀವಿ ನಾವು ಅಂದರೆ ಇಲ್ಲಿ ಪ್ಯೂನ್ ಪೋಸ್ಟಿಗೆ ಕೂಡ ಕೊಟ್ಟಿರೋ ನೋಡಿ, ಪ್ಯೂನ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಪ್ಯೂನ್ ಅಂತ ಕೊಟ್ಟಿದ್ದಾರೆ. ಪ್ಯೂನ್ ಪೋಸ್ಟಿಗೆ ಹಾಕೋರು ಇಲ್ಲಿ ಏನು ಕಾಣ್ತಾ ಇದೆ ಅಪ್ಲೈ ನಾವು ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅಂದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಯು ಆರ್ ಬೀಯಿಂಗ್ ರಿಡೈರೆಕ್ಟೆಡ್ ಟು ಆ್ಯನ್ ಎಕ್ಸ್ಟರ್ನಲ್ ವೆಬ್ಸೈಟು, ಪ್ಲೀಸ್ ನೋಟ್ ದಟ್ ಡಿಸ್ಟಿಕ್ ಕೋರ್ಟ್ ಯಾದಗಿರಿ ಕೆನಾಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಟರ್ನಲ್ ವೆಬ್ಸೈಟ್ ಕಂಟೆಂಟ್ ಪ್ರೈವಸಿ ಅಂತ ಕೊಟ್ಟಿದ್ದಾರೆ. ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪಾಪಪ್ ಬ್ಲಾಕ್ ಆಗಿದೆ ಅಲ್ವಾ, ಶೋ ಅಂತ ಕೊಡಿ. ಶೋ ಅಂತ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಸ್ವಲ್ಪ ಜೂಮ್ ಮಾಡ್ತೇನೆ. ಅಪ್ಲೈ ಅಪ್ಲಿಕೇಶನ್ ಅಂತ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಆಪ್ಷನ್ ಬಂದಿದೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ತಿಂಗಳು 12ನೇ ತಾರೀಕುವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು. ಬಿಫೋರ್ ಕ್ಲಿಕ್ಕಿಂಗ್ ಆನ್ಲೈನ್ ಅಪ್ಲಿಕೇಶನ್ ಬಟನ್ ರೆಡಿ ವಿತ್ ದ ಡಿಜಿಟಲ್ ಸ್ಕ್ಯಾನ್ಡ್ ಕಲರ್ ಫೋಟೋ ಸಿಗ್ನೇಚರ್ ಫೋಟೋಗ್ರಫಿ JPG ಫಾರ್ಮ್ಯಾಟ್, ರೀಡ್ ಇಂಟ್ರಕ್ಷನ್ ಕೇರ್ಫುಲ್ ಅಂತಿದೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಮಾಡಿದ ನಂತರ ಇಲ್ಲಿ ಐ ಎಕ್ಸ್ಪೆಕ್ಟ್ ದ ಐ ಹ್ಯಾವ್ ಗಾನ್ ಥ್ರೂ ಆಲ್ ಇಂಟ್ರಕ್ಷನ್ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಅಪ್ಲೈ ಅಂತ ಕ್ಲಿಕ್ ಕೊಡಿ. ಕ್ಲಿಕ್ ಕೊಡ ನಂತರ ನಿಮಗೆ ನಾವಿವಾಗ ಅರ್ಜಿ ಆಗ್ತಾ ಇರೋದು ಪ್ಯೂನ್ ಪೋಸ್ಟು KKR ಕಲ್ಯಾಣ ಕರ್ನಾಟಕ ರಿಲಿಜನ್ದು ನೋಡಿ. ಲಾಸ್ಟ್ ಡೇಟು 12/4/2026 ಕೊನೆಯ ದಿನಾಂಕ. ಪ್ಯೂನ್ ಪೋಸ್ಟು ಇಲ್ಲಿ ಮತ್ತೆ ಚೇಂಜ್ ಮಾಡ್ಕೋಕ್ಕೆ ಅವಕಾಶ ಇಲ್ಲ, ಓನ್ಲಿ ಪ್ಯೂನ್ ಪೋಸ್ಟ್ಗೆ ಅಪ್ಲೈ ಆಗುತ್ತೆ. ಇಲ್ಲಿ ನೇಮ್ ಆಫ್ ದ ಅಪ್ಲಿಕ್ಯಾಂಟು ಇನ್ ಫುಲ್ ನೇಮ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಒಂದು ಹೆಸರನ್ನು ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಫಾದರ್ ನೇಮ್ ಸೆಲೆಕ್ಟ್, ಫಾದರ್ ಮದರ್ ಎರಡು ಕೇಳುತ್ತೆ. ಫಾದರ್ ಅಂತ ಒಂದು ನಂತರ ಫಾದರ್ ನೇಮನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ. ಫಿಲ್ ಮಾಡಿದ ಮೇಲೆ ಅದನ್ನು ಮತ್ತೆ ನಾವು ಅಳಗಿಸ್ಬೇಕಾಗುತ್ತೆ, ಬ್ಲರ್ ಮಾಡಬೇಕಾಗುತ್ತೆ. ಹಾಗಾಗಿ ಜಸ್ಟ್ ಏನೇನು ಬಾಕ್ಸಲ್ಲಿ ಏನೇನು ತುಂಬಬೇಕು ಅನ್ನೋದು ಹೇಳ್ಕೊಡ್ತೇನೆ. ಮೇಲ್ ಆರ್ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕ್ಕೊಂಡ ನಂತರ ನಿಮಗೆ ಇಲ್ಲಿ ಬಾಕ್ಸಲ್ಲಿ ನಿಮಗೆ ಎಷ್ಟು ವಯಸ್ಸಿದ್ದಾವೆ ನಿಮಗೆ ಆಟೋಮೆಟಿಕ್ ಆಗಿ ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನ ಎಲ್ಲ ಈ ಒಂದು ಬಾಕ್ಸಲ್ಲಿ ಶೋ ಆಗುತ್ತಾ ಹೋಗುತ್ತೆ. ಅದಾನಂತರ ಇಲ್ಲಿ ಕ್ಯಾಟಗರಿ ಕೇಳುತ್ತೆ. ಸೆಲೆಕ್ಟ್ ಕ್ಯಾಟಗರಿ ಕ್ಲೈಮ್ ಅಂತ ಕೊಟ್ಟಿದ್ದಾರೆ. SC ST ಜನರಲ್ಲು, ಕ್ಯಾಟಗರಿ 1, ಕ್ಯಾಟಗರಿ 2A 2B 3A 3B ಎಲ್ಲ ಕೊಟ್ಟಿದ್ದಾರೆ. ನಿಮ್ದು ಯಾವುದು ಕ್ಯಾಟಗರಿ ಇದೆ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಅಂತಿದೆ. ಸರ್ಟಿಫಿಕೇಟ್ ನಂಬರ್ ಅಂತಿದ್ದಲ್ಲಿ ID ನಂಬರನ್ನು ಎಂಟ್ರ್ ಮಾಡಬೇಕು ನೋಡಿ. ಇಲ್ಲಿ ಇದೆಲ್ಲ, ಇಲ್ಲಿ ID ನಂಬರನ್ನ ಎಂಟ್ರ್ ಮಾಡಬೇಕು. ಜಾತಿ ಆದಾಯ ಪ್ರಮಾಣ ಪತ್ರದ ನಂಬರು ID ನಂಬರ್ ಎಂಟ್ರ್ ಮಾಡಬೇಕು. ಅದಾದ ನಂತರ ಡೇಟ್ ಕೇಳುತ್ತೆ. ಸರ್ಟಿಫಿಕೇಟ್ ಡೇಟ್ ಆಫ್ ಸರ್ಟಿಫಿಕೇಟು, ಇದು ಡೇಟ್ ಯಾವುದಪ್ಪ ಅಂದರೆ ಸರ್ಟಿಫಿಕೇಟ್ನಲ್ಲಿ ನಿಮ್ಗೆ ಒಂದು ಡೇಟ್ ಕೊಟ್ಟಿರ್ತಾರೆ. ID ನಂಬರ್ ಕೆಳಗಡೆ ಅಥವಾ ಕೆಳಗಡೆ ತಹಸೀಲ್ದಾರ್ ಹೆಸರು ಕೆಳಗಡೆ ಒಂದು ಡೇಟ್ ಬಂದಿರುತ್ತೆ. ಯಾವ ಒಂದು ಡೇಟಿಗೆ ಈ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಆ ಒಂದು ಡೇಟನ್ನು
ಇಲ್ಲಿ ಎಂಟ್ರ್ ಹಾಕ್ಬೇಕು. ನೋಡಿ ಹಾಕ್ತಿದ್ದೀನಿ ನಾನು. ಇಲ್ಲದೆ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಆರ್ ಯು ಅಪ್ಲೈಯಿಂಗ್ ಫಾರ್ 371J ಹೈದರಾಬಾದ್ ಕರ್ನಾಟಕ ರೀಜಿಯನ್ ಅಂತ ಕೊಟ್ಟಿದ್ದು ಲೋಕಲ್ ಕೇಡ್ರು. ನಿಮ್ಮ ಹತ್ರ 371J ಇದ್ದರೆ ಅದಕ್ಕೆ ನೀವು ಎಸ್ ಅಂತ ತೊಗೋಬೇಕು. ನಿಮ್ಮ ಹತ್ರ 371J ಇಲ್ಲ ಅಂದರೆ ಅದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಅಂತ ಟಿಕ್ ಮಾಡಬೇಕಾಗುತ್ತೆ. ಮತ್ತು ಎಸ್ ಅಂತ ಕೊಟ್ಟ ನಂತರ ನೀವು ನಿಮ್ಮ ಹತ್ರ ಇದೆ ಅಂದರೆ ಇಲ್ಲಿ ಒಂದು ಡೇಟ್ ಕೇಳುತ್ತೆ ನೋಡಿ. ಈ ಒಂದು ಡೇಟ್ ಯಾವ್ದು ಹಾಕ್ಬೇಕಪ್ಪ ಅಂದರೆ 371J ಯಾವಾಗ ಮಾಡಿಸಿರ್ತೀರ ಆ ಒಂದು ಡೇಟನ್ನು ಇಲ್ಲಿ ನೀವು ಡೇಟನ್ನು ಕೊಡಬೇಕಾಗುತ್ತೆ. ಯಾವ ಒಂದು ಡೇಟಿಗೆ ಮಾಡಿಸಿದ್ರೆ ಆ ಒಂದು ಡೇಟನ್ನು ಇಲ್ಲಿ ಕೊಡಬೇಕಾಗುತ್ತೆ. ಅದಾದ ನಂತರ ರಿಸರ್ವೇಷನ್ನು ಅವಾಗಲೇ ಹೇಳಿದೆ ಮೀಸಲಾತಿ ಅನ್ವಯವಾಗಿ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಬೆಂಚ್ ಮಾರ್ಕ್, ಡಿಸಬಿಲಿಟಿ ಸರ್ಟಿಫಿಕೇಟು ಮತ್ತು PDP ಡಿಸ್ಪ್ಲೇಡ್ ಪರ್ಸನ್ ಎಲ್ಲ ಕೇಳುತ್ತೆ. ಇಲ್ಲಿ ನಿಮಗೆ ಅನ್ವಯಿಸಿದ್ದಲ್ಲಿ ಮಾತ್ರ ಹಾಕಬೇಕು, ಅನ್ವಯಿಸಿದಿಲ್ಲ ಅಂದರೆ ಹಾಕೋಂಗಿಲ್ಲ. ಕನ್ನಡ ಮಾಧ್ಯಮ ಇದ್ದರೆ ಇಲ್ಲಿ ನೀವು ಟಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನು ಕೊಟ್ಟಿದ್ರೆ ರಿಸರ್ವೇಷನ್ 7 ಸೀರಿಯಲ್ ನಂಬರಲ್ಲಿ ನೀವು ಗ್ರಾಮೀಣ ಭಾಗ ಆಗಿದ್ದರೆ ರೂರಲ್ ಡೇಟ್ ಆಫ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಟಿಕ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಅನ್ವಯಿಸಿದಲ್ಲಿ ಟಿಕ್ ಮಾಡ್ಕೋಬೇಕು. ಅನ್ವಯಿಸಿಲ್ಲ ಅಂದರೆ ಇದನ್ನು ಹಾಗೇ ಬಿಡಿ, ಯಾವುದೇ ಟಿಕ್ ಮಾಡೋಕ್ಕೆ ಹೋಗಬೇಡಿ. ಅದಾದ ನಂತರ ಇಲ್ಲಿ ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಟಿಕ್ ಮಾಡ್ಕೊಂಡಾಗ ಇಲ್ಲಿ ಒಂದು ಡೇಟ್ ಕೇಳುತ್ತೆ. ಈ ಡೇಟ್ ಯಾವುದಪ್ಪ ಅಂದರೆ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಏನು ಬರ್ಸ್ಕೊಂಬಂದಿರ್ತೀರಲ್ಲ ಆ ಒಂದು ಡೇಟನ್ನು ಇಲ್ಲಿ ಒಂದು ನೀವು ಎಂಟ್ರನ್ನ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ UDID ಕಾರ್ಡ್, ಬೆಂಚ್ ಮಾರ್ಕ್, ಡಿಸಬಿಲಿಟಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಇದೆಲ್ಲ ಅವರ ಒಂದು ಸರ್ಟಿಫಿಕೇಟ್ ಇದ್ದರೆ ಅದನ್ನು ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡ್ಕೊಂಡು ಆ ಸರ್ಟಿಫಿಕೇಟ್ ಯಾವಾಗ ತೊಗೊಂಡಿರೋ ಆ ಒಂದು ಡೇಟನ್ನು ಇಲ್ಲಿ ಹಾಕಬೇಕು. ಮತ್ತು ಡಿಸಬಿಲಿಟಿ ಟೈಪ್ ಕೇಳುತ್ತೆ. ಡಿಸಬಿಲಿಟಿ ಟೈಪು ನಿಮ್ದು ಏನಿದೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಅದನ್ನು ಇಲ್ಲಿ ನೀವು ಹಾಕೋಬೇಕಾಗುತ್ತೆ. ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಲ್ಲ ಅಂದರೆ ಅದನ್ನು ಟಿಕ್ ಮಾಡೋಕ್ಕೆ ಹೋಗಬೇಡಿ, ಇದನ್ನು ಹಾಕೋಕ್ಕೆ ಹೋಗಬೇಡಿ. ಅದ ನಂತರ ಕೋಟಾ ಕೇಳುತ್ತೆ. ಕನ್ನಡ ಮೀಡಿಯಮ್ ನೋಡಿ, ಕನ್ನಡ ಮೀಡಿಯಮ್ ಅಂತ ಕೇಳುತ್ತೆ. ಕನ್ನಡ ಮೀಡಿಯಮ್ ಆಗಿದ್ದರೆ ಟಿಕ್ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಯಾವಾಗ ಬರ್ಸ್ಕೊಂಬಂದಿರ್ತೀರೋ ಆ ಒಂದು ಡೇಟನ್ನು ಈ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಅದಂತ PDP ಸರ್ಟಿಫಿಕೇಟ್ ಡಿಸ್ಪ್ಲೇಸ್ ಪರ್ಸನ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ PDP ಇದ್ದರೆ ಇದನ್ನು ಟಿಕ್ ಮಾಡ್ಕೊಳ್ಳಿ. PDP ಇಲ್ಲಾಂದರೆ ಟಿಕ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಕೇಳ್ತಾ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಅದನ್ನು ಇಲ್ಲಿ ಎಸ್ ಆರ್ ನೋ ಹಾಕಬೇಕು. ಕರ್ನಾಟಕ ಸ್ಟೇಟ್ ಸೆನ್ಸೇಷನ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಅಂತ ಕೇಳುತ್ತೆ. ಇದು ಅನ್ವಯಿಸಿದಲ್ಲಿ ಹಾಕ್ಕೊಳ್ಳಿಲ್ಲ ಅಂದರೆ ಅದನ್ನು ಹಾಗೆ ಬಿಡಿ, ಹಾಕೋಕ್ಕೆ ಹೋಗಬೇಡಿ. ಅದ ನಂತರ ಮತ್ತೆ ಸೆಕೆಂಡು ಬಾಂಡೆಡ್ ಲೇಬರು ಡೇಟ್ ಆಫ್ ಸರ್ಟಿಫಿಕೇಟ್ ಅಂತ ಕೇಳ್ತದೆ. ಬಾಂಡೆಡ್ ಲೇಬರ್ ಅನ್ವಯಿಸಿದಲ್ಲಿ ಹಾಕ್ಕೊಳ್ಳಿ. ಅದ ನಂತರ ಓಲ್ಡ್ ಟೈಮ್ ಕ್ಯಾಡೆಟ್ ಇಂಟ್ರಕ್ಷನ್ NCC ಅಂತ ಕೇಳ್ತದೆ. NCC ಕ್ಯಾಂಡಿಡೇಟ್ ಆಗಿದ್ದರೆ ಇದನ್ನು ಟಿಕ್ ಮಾಡ್ಕೋಬೇಕು ನೀವು. ಅದಂತರ ಕರ್ನಾಟಕ ಸ್ಟೇಟ್ ರೂರಲ್ ಇಂಟ್ರಕ್ಷನ್ ಸ್ಕೀಮ್ ಅಂತಿದೆ. ಸೊ ಇವು ನಿಮಗೆ ಅನ್ವಯಿಸಿದಲ್ಲಿ ಮಾತ್ರ ಹಾಕ್ಕೊಳ್ಳಿಲ್ಲ ಅಂದರೆ ಅದನ್ನು ಹಾಗೆ ಬಿಡಿ. ಅದನಂತರ ಇಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತ ಕೇಳ್ತಾ ಇದೆ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕೊಳ್ಳಿ, ಮದುವೆ ಆಗಿಲ್ಲ ಅಂದರೆ ಮ್ಯಾರಿಡ್ ಅಂತ ಹಾಕೊಳ್ಳಿ. ಅದಂತರ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಡಿವೋರ್ಸ್ಡು, ವಿದೌಡ್, ಜುಡಿಷಿಯಲಿ ಸಪ್ರೇಟೆಡ್, ಸಿಂಗಲ್ ಸ್ಪೌಸ್ ಅಂತ ಇದೆ. ಸೊ ಅನ್ವಯಿಸಿದಲ್ಲಿ ಹಾಕ್ಕೊಳ್ಳಿ, ಅನ್ವಯಿಸಿಲ್ಲ ಅಂದರೆ ಇದನ್ನು ಹಾಗೆ ಬಿಡಿ. ಇಫ್ ಮ್ಯಾರಿಡ್ ಮೆನ್ಷನ್ ಸ್ಪೌಸ್ ನೇಮ್ ಅಂತಿದೆ. ನೀವು ಮದುವೆ ಆಗಿದ್ದರೆ ಹೆಂಡತಿ ಹೆಸರನ್ನು ಇಲ್ಲಿ ಹಾಕಬೇಕು. ಹುಡುಗ ಆಗಿದ್ದರೆ ಹೆಂಡತಿ ಹೆಸರು ಹಾಕಬೇಕು. ಹುಡುಗಿ ಆಗಿದ್ದರೆ ಗಂಡನ ಹೆಸರಲ್ಲಿ ಸ್ಪೌಸ್ ನೇಮನ್ನು ಹಾಕಬೇಕಾಗುತ್ತೆ. ಅದನಂತರ ಇಂಡಿಯನ್ ಸಿಟಿಜನ್ ಇಂಡಿಯನ್ ಅಂತ ಕೇಳ್ತಾ ಇದೆ. ಆಟೋಮೆಟಿಕ್ಕಾಗಿ ಇಲ್ಲಿ ಇಂಡಿಯನ್ ಅಂತ ಅದರ್ಸ್ ಹಾಕ್ಕೊಳ್ಳಿ. ಇಂಡಿಯನ್ ಇದ್ದರೆ ಇಂಡಿಯನ್ ಹಾಕ್ಕೊಳ್ಳಿ. ಇಂಡಿಯನ್ ಹಾಕೊಂಡು ಮತ್ತು ಕೆಳಗಡೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು ಇಲ್ಲಿ ನಿಮಗೆ ಪ್ರೆಸೆಂಟ್ ಅಡ್ರೆಸ್ ಕೇಳ್ತಾ ಇದೆ. ಪ್ರೆಸೆಂಟ್ ಅಡ್ರೆಸ್ ನೋಡಿ, ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಅಡ್ರೆಸ್ಸನ್ನು, ಸಂಪೂರ್ಣ ಅಡ್ರೆಸ್ ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ಅಂತ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ ನಂತರ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಸ್ವಂತ ಜಿಲ್ಲೆ. ಆನಂತರ ತಾಲೂಕು ಅಂತ. ಇಫ್ ನಾಟ್ ಕರ್ನಾಟಕ ಸ್ಟೇಟ್ ಪ್ಲೀಸ್ ಸ್ಪೆಸಿಫೈ ಡಿಸ್ಟಿಕ್ ಆ್ಯಂಡ್ ತಾಲೂಕು ಅಂತ ಕೊಟ್ಟಿದ್ದಾರೆ. ನೀವು ಕರ್ನಾಟಕದವರಲ್ಲ ಬೇರೆದವರಾಗಿದ್ದರೆ ಆ ಒಂದು ಡಿಸ್ಟಿಕ್ಕು, ಆ ಒಂದು ತಾಲೂಕು ಹಾಕೊಳ್ಳಿ ಅಂತ ಕೊಟ್ಟಿದ್ದಾರೆ. ನಾವು ಕರ್ನಾಟಕದವ್ರು, ಹಾಗಾಗಿ ಎಲ್ಲ ಕನ್ನಡ ಡೀಟೇಲ್ಸ್ ಆ್ಯಡ್ ಮಾಡಿದ್ದೀವಿ. ಇವಾಗ ಇಲ್ಲಿ ಪಿನ್ ಕೋಡ್ ಕೇಳ್ತಾ ಇದೆ. ಈ ಒಂದು ಪಿನ್ ಕೋಡನ್ನು ಇಲ್ಲಿ ಎಂಟ್ರ್ ಮಾಡ್ತಾ ಹೋಗಬೇಕು. ನಿಮಗೆ ಪಿನ್ ಕೋಡ್ ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ, ಆ ಒಂದು ಪಿನ್ ಕೋಡನ್ನು ನೋಡ್ಕೊಂಡು ಎಂಟ್ರ್ ಮಾಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡು ಒಂದೇ ಆಗಿದ್ದರೆ ಇಲ್ಲಿ ಒಂದು ನೋ ಅಂತಿದೆ, ಇದನ್ನು ಎಸ್ ಮಾಡ್ಕೋಬೇಕು. ಎರಡು ಸೇಮ್ ಅಡ್ರೆಸ್ ಆಗಿದೆ, ಪ್ರೆಸೆಂಟ್ ಇರೋದು ಮತ್ತು ಕಾಯಂ ವಿಳಾಸ ಎರಡು ಒಂದೇ ಆಗಿದ್ದರೆ ಇದನ್ನು ಎಸ್ ಅಂತ ತೊಗೋಬೇಕು. ಇಲ್ಲಿ ಎಸ್ ಅಂತ ಕೊಟ್ಟಿದ್ದಾರೆ. ಎಸ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಮೇಲೆ ಇರುವಂಥ ಅಡ್ರೆಸ್ಸು ಕೆಳಗಡೆ ಆಟೋಮೆಟಿಕ್ ಈ ಒಂದು ಬಾಕ್ಸಲ್ಲೆಲ್ಲ ಆಟೋಮೆಟಿಕ್ ಫಿಲ್ ಆಗಿ ಹೋಗುತ್ತೆ. ಮೇಲೆ ಏನು ತುಂಬಿದರೆ ಅದು ಆಟೋಮೆಟಿಕ್ ಇಲ್ಲಿ ಬಂದುಬಿಡುತ್ತೆ. ಅದಾದ ನಂತರ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ, ಮತ್ತೆ ಸ್ವಲ್ಪ ಪಿನ್ ಕೋಡ್ ಹಾಕೊಳ್ಳಿ. ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ, ಇಲ್ಲಿ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಲ್ಯಾಂಡ್ಲೈನ್ ನಂಬರ್ ಇದು, ಲ್ಯಾಂಡ್ಲೈನ್ ನಂಬರ್ ಹಾಕ್ಕೊಳ್ಳಿ. ಇಮೇಲ್ ID ನಿಮ್ಮ ಹತ್ರ ಇಮೇಲ್ ಇರುತ್ತೆ, ಮೊಬೈಲಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ.
ವೆದರ್ ಅಪ್ಲಿಕೆಂಟ್ ಈಸ್ ಇನ್ ಸರ್ವಿಸ್ ಆಫ್ ಯೂನಿಯನ್ ಇಂಡಿಯಾ ಸ್ಟೇಟ್ ಗೌರ್ಮೆಂಟ್ ಅಂತಿದೆ. ನೀವು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಎಸ್ ಅಂತ ಕೊಡಬೇಕು. ಎಂಪ್ಲಾಯ್ ಅಲ್ಲ ಅಂದರೆ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಮತ್ತು ಈಸ್ ದೇರ್ ಎನಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಪೆಂಡಿಂಗ್ ಅಂತ ಕೇಳ್ತಾ ಇದೆ. ಏನಾದರೂ ನಿಮಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೀತಾ ಇದೆ ಅಂದರೆ ಎಸ್ ಅಂತ ತಗೋಬೇಕು. ಯಾವುದೇ ಥರ ಪೆನಾಲ್ಟಿ ಎನ್ಕ್ವೈರಿ ನಡೀತಾ ಇಲ್ಲ ಅಂದರೆ ಇದನ್ನು ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ನಂತರ ಇಲ್ಲಿ ಇಯರ್ ಬೈ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟೊತ್ತೇನು ನಾವು ಮೇಲುಗಡೆ ಫಿಲಪ್ ಮಾಡಿದ್ದೀವಲ್ಲ ಎಲ್ಲ ಅಪ್ಲಿಕೇಶನ್ನು, ಆ ಒಂದು ಅಪ್ಲಿಕೇಶನ್ನು ಪ್ರಿವ್ಯೂ ಆಗುತ್ತೆ. ಏನೇನು ತುಂಬಿದ್ದೀರಾ, ಏನೇನು ಹಾಕಿದ್ದೀರಾ ಇನ್ಫಾರ್ಮೇಷನ್ ಎಲ್ಲ ಡೀಟೇಲ್ ತೋರಿಸುತ್ತೆ. ಅದು ನಿಮಗೆ ತೋರಿಸ್ತೀನಿ ಇವಾಗ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಪ್ರಿವ್ಯೂ ಕೊಟ್ಟಾಗ ಈ ರೀತಿಯಾಗಿ ಬರುತ್ತೆ. ಯಾವೊಂದು ಪೋಸ್ಟ್ ಅಪ್ಲೈ ಮಾಡ್ತಾ ಇದ್ದೀರಾ ಅದು ಕೂಡ ಬಂದಿದೆ. ನಿಮ್ಮ ಒಂದು ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ನಿಮ್ಮ ಕ್ಯಾಸ್ಟು ಎಲ್ಲ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಶೋ ಆಗೋಗುತ್ತೆ. ಅದನ್ನು ನೀವು ವೆರಿಫೈ ಡಿಕ್ಲೇರನ್ನು ಮಾಡಬೇಕು. ಎಲ್ಲ ಮಾಹಿತಿ ಕರೆಕ್ಟಾಗಿದೆ ಅಂತ ಇಲ್ಲಿ ಬಾಕ್ಸ್ ಕೊಟ್ಟಿರುತ್ತೆ, ಚೆಕ್ ಬಾಕ್ಸು. ಇದನ್ನು ನೀವು ಟಿಕ್ ಮಾಡ್ಕೊತ ಹೋಗ್ಬೇಕು. ಎಲ್ಲನೂ ಏನೇನು ಫಿಲ್ ಮಾಡಿದ್ರೆ ಅದನ್ನು ವೆರಿಫೈಯನ್ನು ಮಾಡಿ ಟಿಕ್ ಮಾಡ್ಕೊಂಡು ಹೋಗಬೇಕು, ಡಿಕ್ಲೇರ್ ಮಾಡಬೇಕು. ಮಾಡಿದ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡಿದ ನಂತರ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಏನಾದರೂ ಮಾಹಿತಿ ತಪ್ಪಾಗಿದ್ದರೆ ಅಲ್ಲಿ ಎಡಿಟ್ ಮಾಡ್ಕೋಕ್ಕೆ ಅವಕಾಶ ಕೊಟ್ಟಿದ್ದಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎಲ್ಲೆಲ್ಲಿ ತಪ್ಪಾಗಿದೆ ಅಲ್ಲೇನೇ ಅದನ್ನು ಫಿಲಪ್ಪನ್ನು ಮಾಡ್ಕೊಳ್ಳಿ. ಇವಾಗ ನಾನು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ನೋಡಿ, ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಒಂದು ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ನಿಮ್ಮೊಂದು ಮೊಬೈಲಿಗೆ ಒನ್ ಟೈಮ್ ಪಾಸ್ವರ್ಡ್ ಬಂದಿರುತ್ತೆ. ಆ ಒಂದು ಒನ್ ಟೈಮ್ ಪಾಸ್ವರ್ಡನ್ನು ಈ ಒಂದು ಬಾಕ್ಸಲ್ಲಿ ಹಾಕಬೇಕು. ಮತ್ತು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಹಾಕಿ ಮತ್ತು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಅಂತ ಸಬ್ಮಿಟ್ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಎಜುಕೇಷನ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ. 10ನೇ ತರಗತಿಯ ಒಂದು ಡೀಟೇಲ್ಸನ್ನು ಇಲ್ಲಿ ಆ್ಯಡ್ ಮಾಡೋದಿರುತ್ತೆ. ನೋಡ್ತಾ ಇದ್ದೀರಾ, ಕ್ವಾಲಿಫಿಕೇಷನ್ 10th ಸ್ಟ್ಯಾಂಡರ್ಡ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ಮೊದಲಿಗೆ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, SLC. ಅದರ ನಂತರ ಬೋರ್ಡು, SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಬೋರ್ಡ್ ನೇಮ್ ಇರುತ್ತೆ, ಆ ಒಂದು ಬೋರ್ಡ್ ನೇಮ್ ಹಾಕ್ಕೊಳ್ಳಿ. ಅದರ ನಂತರ ರೂಲ್ ನಂಬರ್ ಇರುತ್ತೆ, ರಿಜಿಸ್ಟರ್ ನಂಬರು, SLC ರಿಜಿಸ್ಟ್ರೇಷನ್ ನಂಬರನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಈಸ್ ಯುವರ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ ಇಶ್ಯೂಡ್ ಇನ್ ಗ್ರೇಡ್ ಪಾಯಿಂಟ್ CGPA ಎಸ್ ಅಂತ, CGPA ಇದ್ದರೆ ಎಸ್ ಅಂತ ಹೋಗ್ಬೇಕು, ಮಾರ್ಕ್ಸಲ್ಲಿದ್ದರೆ ನೋ ಅಂತಲೇ ಇರಲಿ. ಇಯರ್ ಆಫ್ ಪಾಸಿಂಗ್ ಕೇಳ್ತಾ ಇದೆ. ಯಾವ ಒಂದು ವರ್ಷ ನೀವು ಪಾಸ್ ಆಗಿದ್ದೀರಾ ಆ ಒಂದು ಇಯರನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೇಳ್ತಾ ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಎಷ್ಟಿದ್ದಾವೋ ಅಷ್ಟು ಇಲ್ಲಿ ಹಾಕ್ಕೊಳ್ಳಿ. ಅಪ್ಡೇಟ್ ಮಾರ್ಕ್ಸ್ ಕೇಳ್ತಾ ಇದೆ. ಪಡೆದಿರುವಂಥ ಮಾರ್ಕ್ಸ್ ಎಷ್ಟಿದ್ದಾವೋ ಆ ಒಂದು ಅಪ್ಡೇಟ್ ಮಾರ್ಕ್ಸ್ ಗಳಿಸಿದ ಅಂಕಗಳು ಇಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ಯಾಡ್ ಅಂತ ಒಂದು ಸಿಂಬಲ್ ಇದೆ ನೋಡಿ, ಯಾಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ SLC ಡೀಟೇಲ್ಸ್ ಏನಿದೆಯಲ್ಲ ಈ ಒಂದು ಬಾಕ್ಸಲ್ಲಿ ಬಂದು ಇಲ್ಲಿ ಆ್ಯಡ್ ಆಗುತ್ತೆ. ಏನೇನು ಎಂಟ್ರಿ ಮಾಡಿರ್ತಾರಲ್ಲ ಅದನ್ನೆಲ್ಲ ಬಂದು ಇಲ್ಲಿ ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ಮತ್ತೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ ನೋಡಿ, ಈ ಒಂದು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರು, ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡುವ ಒಂದು ಫಾರ್ಮೆಟ್ ಕೊಟ್ಟಿದ್ದಾರೆ. ಇಲ್ಲಿ ಫೋಟೋ JPG ಫಾರ್ಮೆಟಲ್ಲಿ 2 ಸ್ಕ್ಯಾನ್ ಮಾಡಿಬಿಟ್ಕೊಳ್ಬೇಕು. ಸಿಗ್ನೇಚರ್ ಮತ್ತು ಫೋಟೋ 2 ಕೂಡ JPG ಫಾರ್ಮೆಟಲ್ಲಿ ಇರಬೇಕು. 50 KB ಒಳಗಡೆ ಸ್ಕ್ಯಾನ್ ಮಾಡಿಟ್ಕೊಂಡಿರ್ಬೇಕು. ಯಾವ ರೀತಿ ಇರಬೇಕು, ಯಾವ ರೀತಿ ಮಾಡ್ಕೊಂಡಿರ್ಬೇಕು ಫಾರ್ಮೆಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವರು ಎಷ್ಟು ಹೈಟ್ ಎಷ್ಟು ವಿಡ್ತ್ ಇರಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಮಿನಿಮಮ್ ನೀವು 50 KB ಒಳಗಡೆ ಮಾಡ್ಕೊಳ್ಳಿ. ನೋಡಿ, ಸೈಜ್ ಫಿಲ್ ದ ಶುಡ್ ಬಿ ಬಿಟ್ವೀನ್ 25 KB ಟು 50 KB ಅಂತ ಇಲ್ಲಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಎಷ್ಟು KB ಒಳಗಡೆ ಇರಬೇಕಂತ. 25 KB ಇಂದ 50 KB ಒಳಗಡೆ ಇರಬೇಕು. ಸಿಗ್ನೇಚರ್ ಬಂದು ನೋಡಿ 10 KB ಇಂದ 25 KB ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ. JPG ಫಾರ್ಮೆಟಲ್ಲಿ ಇರಬೇಕು, 25 KBಗಿಂತ ಜಾಸ್ತಿ ಇರಬಾರ್ದು. ಫೋಟೋಗಳು ಈ ರೀತಿಯಾಗಿ ಇರಬಾರ್ದು ಅಂತ ಕೂಡ ಇಂಟ್ರಕ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇರಬಾರ್ದು, ಈ ರೀತಿಯಾಗಿ ನೀವು ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೈಡಲ್ಲಿ ಇರೋದು, ಚಸ್ಮಾ ಹಾಕೊಂಡಿರೋದು, ಬುರ್ಕ ಹಾಕೊಂಡಿರೋದು, ಈ ರೀತಿಯಾಗಿ ಗ್ಲಾಸ್ ಹಾಕೊಂಡಿರೋದು, ಈ ರೀತಿಯಾಗಿ ಹಾಕೊಂಡಿರೋದು, ಕ್ಯಾಪ್ ಹಾಕೊಂಡಿರೋದು, ಈ ರೀತಿಯಾಗಿ ಲಾಂಗ್ ಫೋಟೋ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಈ ರೀತಿಯಾಗಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಅವರು. ನೋಡಿ, ಈ ರೀತಿಯಾಗಿ ಸಿಗ್ನೇಚರು ಮುಖದ ಮೇಲೆ ಬರೋದು, ಕೆಳಗಡೆ ಸಿಗ್ನೇಚರು ಈ ರೀತಿಯಾಗಿ ಬರೋ ಬ್ಲರ್ ಆಗಿರೋದು, ಈ ಥರ ಕೂಲ್ ಹಾಕೊಂಡಿರೋದು, ಈ ರೀತಿಯಾಗಿ ಪೂರ ಶಾರ್ಟ್ ಫೋಟೋ ಅಪ್ಲೋಡ್ ಮಾಡೋದು, ಈ ರೀತಿಯಾಗಿ ಇದ್ದಿರೋದು ನಡೆಯೋದಿಲ್ಲ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಪಾಸ್ಪೋರ್ಟ್ ಸೈಜ್ ಇರುವಂಥ ಫೋಟೋನ ಕರೆಕ್ಟಾಗಿ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ ಕೊಟ್ಟಿರೋಳಿ, ಚೂಸ್ ಫೈಲು, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಐ ಡಿಕ್ಲೇರ್ ಅಂತ ಟಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಅಂತಿದ್ದಿಲ್ಲ, ಈ ಒಂದು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋ ಇಲ್ಲಿ ಶೋ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸಿಗ್ನೇಚರ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಇದು ಟಿಕ್ ಮಾಡಿಕೊಂಡು ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಆಗುತ್ತೆ ಸಕ್ಸಸ್ಫುಲ್ಲಾಗಿ. ಅದ ನಂತರ ಇಲ್ಲಿ ಪ್ರಿವ್ಯೂ ಅಂತಿದೆ ನೋಡಿ, ಈ ಒಂದು ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಫೋಟೋ, ನಿಮ್ಮ ಹೆಸರು ಎಲ್ಲ ಡೀಟೇಲ್ ಏನು ಅಪ್ಲಿಕೇಶನ್ ಇಷ್ಟೊಂದು ಹಾಕಿರ್ತೀರಲ್ಲ
ಅದೆಲ್ಲ ಡೀಟೇಲ್ ಇದರಲ್ಲಿ ನಿಮಗೆ ಬಂದಿರುತ್ತೆ. ಇವಾಗ ಫೈನಲ್ ಸಬ್ಮಿಟ್ ಮಾಡುವ ಒಂದು ಆಪ್ಷನ್ಗೆ ಬಂದಿದ್ದೀವಿ ನಾವು. ಎಲ್ಲನೂ ಇದರಲ್ಲಿ ಸರಿಯಾಗಿದೆ ಅಂತ ಒಂದ್ಸಲ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಮಾಡಿ ಫೈನಲ್ ಸಬ್ಮಿಟ್ ಆಗುತ್ತೆ. ನಿಮ್ಗೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇದರಲ್ಲಿ ಏನಾದರೂ ಮಾಹಿತಿ ಮಿಸ್ಟೇಕ್ ನಿಮಗೆ ಕಾಣ್ತಾ ಇದ್ದರೆ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಎಡಿಟ್ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಎಡಿಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಒಂದು ಲಾಸ್ಟ್ ಕೊನೆಯದಾಗಿ ಎಡಿಟ್ ಕೂಡ ಮಾಡ್ಕೋಬೋದು. ಎಲ್ಲನೂ ಕರೆಕ್ಟ್ ಆಗಿದ್ದರೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಫೈನಲ್ ಆಗಿ ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಇವಾಗ ಪೇಮೆಂಟ್ ಮಾಡೋ ಆಪ್ಷನ್ ಇದೆ. ಪೇಮೆಂಟ್ ಆಪ್ಷನ್ಗೆ ಹೋಗೋಣ. ಫೈನಲ್ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿ ಪ್ರಿಂಟ್ ತಗೊಳ್ಳೋಕ್ಕೆ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ. ಪ್ರಿಂಟ್ ಅಂತ ಬರ್ತಾ ಇದೆ. ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಕಾಪಿಯನ್ನು ಒಂದು PDF ಅನ್ನು ತೆಗೆದಿಟ್ಕೊಳ್ಳಿ ಮತ್ತು ಒಂದು ಕಾಪಿಯನ್ನು ಪ್ರಿಂಟನ್ನು ತೆಗೆದಿಟ್ಕೊಳ್ಳಿ ಬೇಕಾಗುತ್ತೆ ನಿಮಗೆ. ಹಾಗೂ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ, ಅಪ್ಲಿಕೇಶನ್ ನಂಬರು. ಆ ಒಂದು ಅಪ್ಲಿಕೇಶನ್ ನಂಬರನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಹಾಕಿ ಇವಾಗ ನಾವು ಪೇಮೆಂಟನ್ನು ಮಾಡೋದಿರುತ್ತೆ. ಪ್ರಿಂಟ್ ಅಂತ ತಗೊಂಡ ನಂತರ ಮತ್ತು ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಅಂತ ಇವಾಗ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲೋಸ್ ಅಂತ ಕೊಟ್ಟ ನಂತರ ಮತ್ತೆ ಹೋಮ್ ಪೇಜ್ಗೆ ಬರುತ್ತೆ ನೋಡಿ. ಆನ್ಲೈನ್ ಅಪ್ಲಿಕೇಶನ್ ತೋರಿಸ್ತಾ ಇದೆ ಮೇಲ್ಗಡೆ. ಅದ್ರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಪೇಮೆಂಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಮತ್ತೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ಈ ಒಂದು ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತದೆ, ಒಂದು ಕ್ಯಾಪ್ಚರ್ ಕೋಡ್ ಎಂಟ್ರ್ ಮಾಡಿಕೊಂಡು ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿ. ಗೋ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಐ ಡೂ ಎಕ್ಸ್ಪೆಕ್ಟ್ ಪೇ ಅಪ್ಲಿಕೇಶನ್ ಫೀಸ್ ಹ್ಯಾಸ್ ಬಿನ್ ಮೆನ್ಷನ್ ಇನ್ ದ ನೋಟಿಫಿಕೇಶನ್ ಅಂತದೆ. ಟಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಕ್ಲಿಕ್ ಟು SBI ಇ-ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ ನಿಮಗೆ ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋದು ನಿಮಗೆ ನಿಮ್ಮೊಂದು ಹೆಸರು, ನಿಮ್ಮೊಂದು ಡೇಟ್ ಆಫ್ ಬರ್ತ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಮತ್ತು ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಮ ಒಂದು ಅಮೌಂಟ್ ಎಷ್ಟು ಪೇ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ಮತ್ತೆ ಕನ್ಫರ್ಮ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. SBI ಇ ಪೋರ್ಟಲ್ಗೆ ಬಂದಿದೆ. ಇಲ್ಲಿ ಪೇಮೆಂಟ್ ಆಪ್ಷನ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಫೋನ್ಪೇ ಎಲ್ಲ ಕೂಡ ಮಾಡ್ಬೋದು. ನಾನಿಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ QR ಕೋಡು ನಿಮಗೆ ಸಿಗುತ್ತೆ. UPI QR ಕೋಡ್ ತೊಗೊಂಡು ಪೇ ನೌ ಅಂತ ಕ್ಲಿಕ್ ಮಾಡ್ಕೊಳ್ಳಿ. QR ಕೋಡು ನಿಮಗೆ ಓಪನ್ ಆಗುತ್ತೆ. ಇದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಮಾಡ್ಕೊಳ್ಳಿ. ಪೇಮೆಂಟ್ ಆದ ನಂತರ ಮತ್ತೆ ನಿಮಗೆ ಅಲ್ಲಿ ಪೇಮೆಂಟನ್ನು ವೆರಿಫೈ ಮಾಡೋದಿರುತ್ತೆ. ನಾನು ಇವಾಗ ಪೇಮೆಂಟ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಇವಾಗ ಪೇಮೆಂಟನ್ನು ಮಾಡಿದ್ದೇನೆ. ಪೇಮೆಂಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಲ್ಲಿ ಮುಂಚೆ ಪೇಮೆಂಟ್ ಆಪ್ಷನ್ ಇತ್ತು, ಇಲ್ಲಿ ಪೇಮೆಂಟ್ ಆಪ್ಷನ್ ಇವಾಗ ಹೋಗಿದೆ. ಸೊ ಇವಾಗ ಇಲ್ಲಿ ಐ ಡಿಕ್ಲೇರ್ ದಟ್ ಪೇಮೆಂಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ಎಕ್ಸ್ಪೆಕ್ಟ್ ಟು ವೆರಿಫೈ ದ ಪೇಮೆಂಟ್ ಸ್ಟೇಟಸ್ ಅಂತಿದೆ. ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ವೆರಿಫೈ ಇ-ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಆಗಿರೋ ಬಗ್ಗೆ ಅಲ್ಲಿ ಕನ್ಫರ್ಮೇಷನ್ ತೊಗೊಳುತ್ತೆ. ಈ ಒಂದು ಕನ್ಫರ್ಮೇಷನ್ ತೊಗೊಂಡ ನಂತರ ನಿಮಗೆ ಇನ್ನೊಂದು PDF ಡೌನ್ಲೋಡ್ ಆಗುತ್ತೆ. ಅಂದರೆ ಅವಾಗಲೇನು ಬಂತಲ್ಲ ಅದೇ ಸೇಮ್ ಇನ್ನೊಂದು ಪೇಮೆಂಟ್ ಆಗಿರೋ ಬಗ್ಗೆ ಒಂದು ಡೀಟೇಲ್ ಅದೊಂದು ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ. ಅದೊಂದು ಪ್ರಿಂಟನ್ನು ನೀವು ತಗೋಬೇಕಾಗುತ್ತೆ. ನಾನು ನಿಮಗೆ ವೆರಿಫೈನ ಮಾಡ್ತಾ ಇದ್ದೀನಿ. ಪೇಮೆಂಟ್ ವೆರಿಫೈ ನಂತರ ಈ ರೀತಿಯಾಗಿ ಬರುತ್ತೆ. ನಿಮಗೆ ಪೇಮೆಂಟ್ ಆಗಿಲ್ಲ, ವೆರಿಫೈ ಪೆಂಡಿಂಗ್ ಇತ್ತು ಅಂದರೆ ನಿಮಗೆ ಅಲ್ಲಿ ಪೆಂಡಿಂಗ್ ಅಂತ ಕೂಡ ಬರುತ್ತೆ. ಕೆಲವು ಸಲ ಸರ್ವರ್ ಬಿಜಿ ಇತ್ತು ಅಂದರೆ ನಿಮಗೆ ಅಲ್ಲಿ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸುತ್ತೆ. ಸ್ವಲ್ಪ ಬಿಟ್ಟು ಒಂದು 10-15 ನಿಮಿಷ ಬಿಟ್ಟು ನೀವು ಮತ್ತೊಂದು ಸಲ ರೀಚೆಕ್ ಮಾಡಿಕೊಂಡ್ರೆ ಪೇಮೆಂಟ್ ವೆರಿಫೈ ಮಾಡಿದ್ರೆ ನಿಮಗೆ ಅಲ್ಲಿ ಪ್ರಿಂಟ್ ಬರುತ್ತೆ. ಪ್ರಿಂಟ್ ಬಂದಿಲ್ಲ ಅಂದರೆ ಮತ್ತೆ ನಿಮಗೆ ಹೋಮ್ ಪೇಜಲ್ಲಿ ಬರಬೇಕು ನೋಡಿ. ಇವಾಗ ನಾನು ಹೋಮ್ ಪೇಜಲ್ಲಿ ಬಂದಿದ್ದೀನಿ. ನನಗೆ ಪ್ರಿಂಟ್ ಬರಲಿಲ್ಲ. ಸೊ ಹಾಗಾಗಿ ಹೋಮ್ ಪೇಜಲ್ಲಿ ಬಂದು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಪೇಮೆಂಟ್ ಅಂತೂ ಮಾಡಿದ್ದೇವೆ ನಾವು. ಒಂದು ಪೇಮೆಂಟ್ ಮಾಡಿದ ನಂತರ ಇಲ್ಲಿ ರೀಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ ನೋಡಿ. ಪೇಮೆಂಟ್ ಆದಮೇಲೆ ಒಂದು ಪ್ರಿಂಟನ್ನು ತಗೋಬೇಕು. ಅಲ್ಲಿ ಪೇಮೆಂಟ್ ಆಗಿರೋ ಬಗ್ಗೆ ಅಪ್ಲಿಕೇಶನಲ್ಲಿ ನಿಮಗೆ ಶೋ ಆಗುತ್ತೆ, ಎಷ್ಟು ಪೇಮೆಂಟ್ ಮಾಡಿರ್ತೀರ ಮತ್ತು ಪೇಮೆಂಟ್ ರಿಸಿಪ್ಟ್ ನಂಬರ್ ಎಲ್ಲ ಕೂಡ ಬಂದಿರುತ್ತೆ. ಸೊ ಇಲ್ಲಿ ರೀಪ್ರಿಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಸೇಮ್ ಅದೇ ನಿಮ್ಮ ಒಂದು ಅಕ್ಲಾಜ್ಮೆಂಟು ನಂಬರ್, ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಹಾಗೆ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕೊಂಡು ಜನರೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಜನರೇಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಡೈರೆಕ್ಟಾಗಿ ಈ ಒಂದು PDF ಓಪನ್ ಆಗುತ್ತೆ. ಆ ಒಂದು ಪ್ರಿಂಟನ್ನು ನೀವು ತಗೋಬೋದು. ನಾನು ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಜನರೇಟ್ ಅಂತ ಕೊಟ್ಟೆ. ಸೊ ನಂದು ಬರ್ತಾ ಇಲ್ಲ, ಯಾಕಂದರೆ ಪೇಮೆಂಟ್ ಇನ್ನೂ ನಂದು ಪೆಂಡಿಂಗ್ ಇದೆ. ಸೊ ಒಂದು 10-15 ನಿಮಿಷ ನಾನು ವೆಯ್ಟ್ ಮಾಡಲೇಬೇಕು. ಮಾಡಿದ ನಂತರ ನಾನು ಈ ರೀತಿಯಾಗಿ ಡೇಟ್ ಆಫ್ ಬರ್ತು ಅಪ್ಲಿಕೇಶನ್ ನಂಬರ್ ಹಾಕಿ ಜನರೇಟ್ ಕೊಟ್ಟರೆ ನನಗೆ ಒಂದು PDF ಡೌನ್ಲೋಡ್ ಆಗುತ್ತೆ. ನಾನು ಆಮೇಲೆ ಅದು ಡೌನ್ಲೋಡನ್ನು ಮಾಡ್ಕೊತೀನಿ. ಇಷ್ಟು ಮಾಡಿದರೆ ಸಾಕು. ನೀವೇ ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಯಾದಗಿರಿ ಜಿಲ್ಲಾ ಕೋರ್ಟ್ನಲ್ಲಿರುವಂಥ ಪ್ಯೂನ್ ಪೋಸ್ಟ್ ಅಥವಾ ಆದೇಶ ಜಾರಿಕಾರ ಪ್ರೊಸೆಸ್ ಸರ್ವರ್ ಹುದ್ದೆಗೆ ನೀವೇ ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನನ್ನು ಹಾಕೋಬೋದು. ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಎರರ್ ಬಂದರೆ, ಏನಾದರೂ ಗೊತ್ತಾಗಿಲ್ಲ, ಕನ್ಫ್ಯೂಸ್ ಆಗ್ತಾ ಇದ್ದರೆ, ಏನಾದರೂ ಸಮಸ್ಯೆ ಎದುರಾದಲ್ಲಿ ನನಗೆ ಕಮೆಂಟ್ ಮಾಡಿ. ಏನು ಬರ್ತಾ ಇದೆ ಎರರ್ ಅನ್ನೋದು ಕೂಡ ಕಮೆಂಟ್ ಮಾಡಿದರೆ ನಾನು ನಿಮಗೆ ಉತ್ತರವನ್ನು ತಿಳಿಸ್ತೀನಿ ಅಂತ ಹೇಳ್ತಾ
ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.